ಮಾಡ್ಬಿಟ್ರೆ ಅದು ಬದಲಾವಣೆನಾ? ನೀನ್ ಬದಲಾಗಿದ್ಯಾ ಅಂತ ನಾನೇ ನಿನ್ನ ನಂಬಲ್ಲ. ಇನ್ನು ಕಾವೇರಿ ಹೇಗ್ ನಂಬ್ತಾಳೋ? ಡಾರ್ಲಿಂಗ್, ನೀನ್ ನಂಬುದ್ರಷ್ಟು ಬಿಟ್ರಷ್ಟು ನನ್ ಕಾವೇರಿ ನನ್ನ ನಂಬುದ್ರೆ ಸಾಕು. ಹಾಗಾದ್ರೆ ಈ ಅಜ್ಜಿ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ಯಾಕೆ ಅಳ್ತಿದ್ಯಾ? ಹೋಗ. ಅಜ್ಜಿ ಪ್ಲೀಸ್ ಅಜ್ಜಿ, ನಂಗೆ ಹೆಲ್ಪ್ ಮಾಡು. ಕಾವೇರಿ ಇವಾಗ ನನ್ನ ನಂಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಇದೆಯಲ್ಲ ನೀನ್ ಹಳೇ ಅಸ್ತ್ರ. ಹೌದಾ? ಹಾಗಾದ್ರೆ ಒಳಗಡೆ ಹೋಗಿ ಚಾಕು ತಗೊಂಡ್ ಬಂದು ನಾನು ಕೈ ಕುಯ್ಕೋತೀನಿ. ನಿನ್ ಮುಖಕ್ಕಿಷ್ಟು. ನೀನು ಬದ್ಲಾಗೋ ಜನ್ಮನ. ಯಾಕಜ್ಜಿ ಬೈತ್ಯಾ? ನೀನೇ ತಾನೇ ಹೇಳಿದ್ದು ಹಳೆ ಅಸ್ತ್ರ ಅಂತ. ನಾನೇನೋ ಬಾಯಿ ಮಾತ್ಗೆ ಹೇಳ್ದೆ. ನೀನ್ ಬದ್ಲಾಗಿದ್ಯೋ ಇಲ್ವಾ ಅಂತ ಇವಾಗ ಗೊತ್ತಾಯ್ತಲ್ಲ. ಸಾರಿ ಅಜ್ಜಿ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಈಗ ಹೇಳು, ಕಾವೇರಿ ನನ್ನ ನಂಬಬೇಕು ಅಂದ್ರೆ ನಾನು ಏನು ಮಾಡಬೇಕು? ಗೂಬೆ, ಯಾರನ್ನಾದ್ರೂ ಮೆಚ್ಚಿಸೋಕ್ಕೋಸ್ಕರ ನಂಬ್ಸೋಕ್ಕೋಸ್ಕರ ನೀನೇನ್ ಬದ್ಲಾಗ್ಬೇಡ. ನೀನು ನಿನ್ಗೋಸ್ಕರ ಬದ್ಲಾಗು. ನಿನ್ನ ಆತ್ಮಸಾಕ್ಷಿಗೋಸ್ಕರ ಬದ್ಲಾಗು. ನಿನ್ನಲ್ಲಿ ಪ್ರಾಮಾಣಿಕತೆ ಇದ್ರೆ ಒಂದಲ್ಲ ಒಂದ್ ದಿನ ಕಾವೇರಿ ನಿನ್ನ ನಂಬ್ತಾಳೆ. ನಿನ್ನನ್ನು ಕ್ಷಮಿಸಿ ನಿನ್ನ ಮನ್ಸಾರೆ ಒಪ್ಕೊತಾಳೆ. ನೋಡೋ, ಮೊದ್ಲು ಹೆಣ್ಣಿನ ತರ ಈ ಅಳೋದನ್ನ ನಿಲ್ಸಿ ನೀನ್ ಬದ್ಲಾಗೋದಕ್ಕೋಸ್ಕರ ಗಮನ ಕೊಡು. ಏನ್ ಹುಡ್ಗನೋ ಏನೋ, ಕತ್ತೆ ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ಲ. ಅಜ್ಜಿ ಹೇಳಿದ್ದು ನಿಜಾನೇ. ನಾನಿನ್ ಮೇಲೆ ಕಾವೇರಿಗೆ ಇಷ್ಟ ಆಗೋ ಥರ ಬದಲಾಗಬೇಕು. ಆಗ ಅವಳಿಗೆ ನನ್ನ ಮೇಲಿರೋ ಅಭಿಪ್ರಾಯ ಚೇಂಜ್ ಆಗುತ್ತೆ. ಅಮ್ಮ, ರಾಮ್ ಸರ್ ಮನೆಗೆ ಹೋಗಿದ್ಯಲ್ಲ, ರಾಮ್ ಸರ್ ಏನ್ ಹೇಳಿದ್ರು? ನೋಡಿ, ನಿಮ್ಗೆ ದುಡ್ಡಿನ ಸಹಾಯ ಬೇಕಾದ್ರೆ ಹೇಳಿ, ನಾನೇ ಒಂದ್ ಚೆಕ್ ಕೊಟ್ಬಿಡ್ತೀನಿ. ಅದನ್ನ ಇಟ್ಕೊಂಡು ನೀವು ಹೇಗಾದ್ರೂ ಮ್ಯಾನೇಜ್ ಮಾಡಿ. ಇದು ಕಪ್ಪನ್ನೆಲ್ಲ ಎಳೆಯೋಕ್ ಹೋಗ್ಬೇಡಿ. ಅಮ್ಮ, ಅಮ್ಮ, ನಿನಗೆ ಕೇಳ್ತಿರೋದು ಏನಾಯ್ತು? ಇನ್ನೇನ್ ಹೇಳ್ತಾರೆ ಪೂರ್ಣಿ? ವಿಷಯ ಗೊತ್ತಾಗಿದ ತಕ್ಷಣ ಎಲ್ರೂ ತುಂಬಾ ಖುಷಿ ಪಟ್ರು. ರಾಮ್ ಸರ್ ನಾನೇ ಮುಂದೆ ನಿಂತು ಎಂಗೇಜ್ಮೆಂಟು ಮದ್ವೆನೂ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ನೋಡಿದ್ಯಾ, ನಾನು ಅವತ್ತೇ ನಿನಗೆ ಹೇಳಲಿಲ್ವಾ ಜಾಸ್ತಿ ಚಿಂತೆ ಮಾಡಬೇಡ. ಕಾವೇರಿನ್ ಕಂಡ್ರೆ ಎಲ್ರಿಗೂ ಪ್ರೀತಿ ಇದೆ. ಎಲ್ರೂ ಒಂದೊಂದ್ ಕೆಲ್ಸ ಅಂತ ವಹಿಸ್ಕೊಂಡ್ ಮಾಡಿದ್ರೆ ಮದ್ವೆ ಮುಗ್ದೇ ಹೋಗುತ್ತೆ ಅಂತ. ಹೌದು ಪೂರ್ಣಿ. ಪೂರ್ಣಿ, ನೀನೊಂದ್ ಕೆಲ್ಸ ಮಾಡು, ಸರ್ಸುಗ್ ಫೋನ್ ಮಾಡಿ ವಿಷಯ ತಿಳಿಸು. ಅವಳು ಕೈ ಜೋಡಿಸಿದ್ರೆ ನಮಗೆ ಕೆಲಸ ತುಂಬಾ ಸುಲಭ ಆಗುತ್ತೆ. ಸರಿ ಅಮ್ಮ, ಈಗ್ಲೇ ಮಾಡ್ತೀನಿ. ಪೂರ್ಣಿ. ಹಲೋ ಪೂರ್ಣಿ, ಏನು ಈ ಸರ್ಸು ಇವಾಗ ನೆನ್ಪಾದ್ಲಾ? ನೀನ್ ಯಾವಾಗ್ಲೂ ನಮ್ ಮನ್ಸಲ್ಲೇ ಇರ್ತೀಯ ಸರ್ಸು. ಸಾಕು, ಅಟ್ಟಕ್ಕೇರಿಸ್ಬೇಡ. ಏನು ಕಾಲ್ ಮಾಡಿದ ವಿಷಯ? ನಿಂಗೊಂದ್ ಗುಡ್ ನ್ಯೂಸ್. ಏನಪ್ಪ ಅದು? ನಮ್ ಕಾವೇರಿ ಆಕಾಶ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾಳೆ. ಓ ಮೈ ಗಾಡ್, ನಿಜಾನಾ? ಹೌದು ಸರ್ಸು. ಅಷ್ಟೇ ಅಲ್ಲ, ಅವರಿಬ್ರು ಜಾತಕನೂ ಹೊಂದಾಣಿಕೆ ಆಗಿದೆ. ಎಂಗೇಜ್ಮೆಂಟ್ ಡೇಟ್ನು ಫಿಕ್ಸ್ ಮಾಡ್ತಿದೀವಿ. ಅದಕ್ಕೆ ಅಮ್ಮ ನಿನ್ನ ಮನೆಗೆ ಬರಕ್ ಹೇಳ್ತಿದ್ದಾರೆ. ನಾನ್ ಬರಲ್ಲ ಅಂತ ಹೇಳ್ಬಿಡು. ಯಾಕ್ ಸರ್ಸು ಹೀಗ್ ಹೇಳ್ತಿದ್ಯಾ? ಕಾವೇರಿ ಜೊತೆ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡಕ್ಕೆ ನಾನ್ ಬೇಕು, ಆದ್ರೆ ವಿಷಯ ತಿಳ್ಸಕ್ಕೆ ನಾನ್ ಬೇಡ ಅಲ್ವಾ? ನೀವು ಹೇಳಲ್ಲ, ಫ್ರೆಂಡ್ ಆಗಿ ಅವಳು ಹೇಳಲ್ಲ. ಸರ್ಸು, ಆ ಥರ ಎಲ್ಲ ಏನೂ ಇಲ್ಲಮ್ಮ. ನನಗೆ ಪೂರ್ಣಿ ಕಾವೇರಿ ಹೇಗೋ ನೀನು ಹಾಗೆ. ಈ ವಿಷಯನ ಮೊದಲು ನಿನಗೆ ಹೇಳಬೇಕು ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ನಿನ್ನ ಫ್ರೆಂಡ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವಳು ಯಾವಾಗಲೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ಲು.
ಇವಾಗ್ಲೂ ಹಾಗೆ ಒಪ್ಕೊಂಡಿದ್ದಾಳ ಇಲ್ಲ ಸಂಪೂರ್ಣವಾಗಿ ಒಪ್ಕೆ ಅಂತ ಹೇಳ್ತಿದ್ದಾಳ? ಗುರುಗಳ ಹತ್ರ ಹೋದಾಗ ಅವಳು ಜೊತೆಲಿ ಬಂದಿದ್ಲಮ್ಮ. ಅವಳು ಸಂಪೂರ್ಣವಾಗಿ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಆಂಟಿ. ಗುರುಗಳು 2-3 ಡೇಟ್ ಕೊಟ್ಟಿದ್ದಾರೆ. ಆಮೇಲೆ ರಾಮ್ ಸರ್ನ ಹೋಗಿ ಮೀಟ್ ಮಾಡ್ಕೊಂಡು ಬಂದೆ. ನಾಳೆನೇ ಡೇಟ್ ಫೈನಲ್ ಮಾಡಬೇಕು. ಹೇಗೋ ಕಾವೇರಿ ಕಹಿ ಘಟನೆ ಎಲ್ಲ ಮರ್ತು ಈ ಮದ್ವೆಗೆ ಒಪ್ಕೊಂಡಿದ್ದಾಳಲ್ಲ, ಅಷ್ಟೇ ಸಾಕು. ಸರ್ಸು, ನಾನು ಮಾತಾಡ್ತಿರೋದು ಕೇಳ್ತಿದ್ಯಾ ಅಥವಾ ಕೋಪದಲ್ಲಿ ಸುಮ್ಮನೆ ಇದೆಯಾ? ಎಲ್ಲ ಆದ್ಮೇಲೆ ಕೊನೆಗ್ ನನಗ್ ವಿಷಯ ಹೇಳಿದ್ರೆ ಬೇಜಾರಾಗಲ್ವಾ ಆಂಟಿ? ಅಯ್ಯೋ, ಯಾವುದು ಫೈನಲ್ ಆಗಿರ್ಲಿಲ್ಲಮ್ಮ. ನೀನ್ ಬರ್ದೆ ನಮ್ ಕಾವೇರಿ ಮದ್ವೆ ಆಗುತ್ತಾ ಹೇಳು? ಹೋಗ್ಲಿ ಬಿಡಿ, ಪಾಪ ಅಂತ ಕ್ಷಮಿಸ್ತಿದ್ದೀನಿ. ಇದೇ ರಿಪೀಟ್ ಆದ್ರೆ ನಾನ್ ನಿಮ್ ಯಾರ್ ಜೊತೆನೂ ಮಾತಾಡಲ್ಲ. ಆಯ್ತಾಯ್ತು, ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಮಿಸ್ ಮಾಡ್ದೆ ಖಂಡಿತ ಇವತ್ತೇ ಬಂದ್ಬಿಡು. ಹಲೋ ಸರ್ಸು, ಎಂಗೇಜ್ಮೆಂಟ್ಗೆ ಕಡಿಮೆ ಟೈಮ್ ಇರೋದ್ರಿಂದ ಕೆಲವೊಂದು ದೋಷ ಪರಿಹಾರ ಪೂಜೆ ಮಾಡಿಸ್ಬೇಕು, ಶಾಪಿಂಗ್ ಮಾಡಬೇಕು. ನೀನೊಂದು ವಾರ ರಜಾ ಹಾಕಿ ಲಗೇಜ್ ತಗೊಂಡು ಈಗಲೇ ಬಂದ್ಬಿಡು. ಹೂನಮ್ಮ, ನೀನ್ ಬೇಗ ಬಂದ್ರೆ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ನೀವ್ ಹೇಳ್ಬೇಕಾ ಆಂಟಿ? ಇವತ್ತೇ ನಮ್ ಬಾಸ್ ಹತ್ರ ಪರ್ಮಿಷನ್ ಕೇಳ್ತೀನಿ. ಬೇಕಿದ್ರೆ ಲಗೇಜ್ ತಗೊಂಡ್ ಬಂದು ನಿಮ್ಮನೆಲ್ಲ ಜಾಂಡ ಊರ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ ಸರ್ಸು. ಆಂಟಿ, ಇದು ನಮ್ ಕಾವೇರಿ ಮದ್ವೆ, ನಾನೇ ಓಡಾಡಿಲ್ಲ ಅಂದ್ರೆ ಹೇಗ್ ಹೇಳಿ? ಕಾವೇರಿ ಮದ್ವೆ ಆಗಿ ಅವಳ ಲೈಫ್ ಸೆಟಲ್ ಆದ್ರೆ ಇದಕ್ಕಿಂತ ಖುಷಿ ವಿಚಾರ ನನ್ಗಿನ್ನೇನೂ ಇಲ್ಲ. ಆಯ್ತಮ್ಮ ಸರ್ಸು, ಬೇಗ ಬಂದ್ಬಿಡು. ಥ್ಯಾಂಕ್ಸ್ ಸರ್ಸು. ಆಕ್ಚುಲಿ ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಸಂಜೆ ಬರ್ತೀಯಲ್ಲ, ಮಾತಾಡೋಣ ಬಾ. ಬಾಯ್. ಓಕೆ, ಬಾಯ್. ಸರಿ, ನಾವು ನಾಳೆ ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ. ಓಕೆ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್. ರಾಮು ಅನ್ನೋರ ಹೆಸರಲ್ಲಿ ಒಂದು ಕೊರಿಯರ್ ಇದೆ. ಯಾ, ರಾಮ್ ಇಸ್ ಮೈ ಡ್ಯಾಡ್. ಹೌದಾ? ಒಂದು ಸೈನ್ ಮಾಡಿಬಿಡಿ. ಫ್ರಮ್ ಮುಂಬೈ. ಇದು ಅಪ್ಪನ್ ಮೆಡಿಸಿನ್ಸ್ ಅನ್ಸುತ್ತೆ. ಓಕೆ. ಅಪ್ಪ, ನಿಮಗೋಸ್ಕರ ಸ್ಪೆಷಲ್